ಪ್ರೀತಿಯ ಆರ್ಯವೈಶ್ಯ ಸಮಾಜದ ಹಂಗಾಮಿ ಅಧ್ಯಕ್ಷರಾಗಿ ದಿನಾಂಕ 24/8/2024 ಶನಿವಾರದಂದು ಶ್ರೀ ಜಿ ಸುರೇಶ್ ಶೆಟ್ಟಿಯವರು ಅಧಿಕಾರ ಸ್ವೀಕರಿಸಲಿದ್ದಾರೆ ಮತ್ತು ಹಂಗಾಮಿ ಕಾರ್ಯಕಾರಿ ಸಮಿತಿಯನ್ನು ರಚಿಸಿಕೊಳ್ಳಲಿದ್ದಾರೆ. ಆದ ಕಾರಣ ಈ ಸಮಾರಂಭಕ್ಕೆ ಸಕಲ ಆರ್ಯವೈಶ್ಯ ಸಮಾಜದ ಬಂಧುಗಳು ಆಗಮಿಸಿ ಬೆಂಬಲಿಸಬೇಕೆಂದು ವಿನಂತಿ. ಹಾಗೂ ಮುಂದಿನ ದಿನಗಳಲ್ಲಿ ಹಂಗಾಮಿ ಅಧ್ಯಕ್ಷರ ನೇತೃತ್ವದಲ್ಲಿ ಸಮಾಜದ ಸರ್ವ ಸದಸ್ಯರ ಸಭೆಯನ್ನ ಕರೆದು ನೂತನ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗುವುದು. ಪ್ರೀತಿಯ ಭೋಜನ 1:30ಕ್ಕೆ. ಜೈ ವಾಸವಿ. ಎಲ್ಲವೂ ಏನಾಗ್ತಾವಂದ್ರೆ ಒಳ್ಳೆಯವರಿದ್ದರೂ ಕೂಡ ಕೆಟ್ಟದಾಗುತ್ತೆ. ಒಂದೊಂದು ಸಂದರ್ಭದಲ್ಲಿ ಒಬ್ಬೊಬ್ಬರ ಜೊತೆಗೆ ನಾವು ಏನೋ ಮಾಡ್ಕೊಂಡ್ರೆ ಸಮಾಜನ ಕಟ್ಟಬೇಕು ಅಂತ ನಮ್ಮ ಮನಸ್ಸಿನಾಗಿದ್ದಾಗ ನಾವು ಕಟ್ಟಂತ ರೀತಿ ತಪ್ಪದಾರದಿತ್ತು ಅಂತ ಅದನ್ನು ಮಾಡಲು ಬೇರೆ ಆಸ್ಪತ್ರೆ ಎಲ್ಲ ತಗೊಂಡಿರ್ಬೋದು. ಆದರೆ ಮಾತುಕತೆ ಈ ವ್ಯವಹಾರ ಹೋದರೆ ನಾನು ಅಧ್ಯಕ್ಷ ಆಗಿ ನಿಮ್ಮೆಲ್ಲರಿಗೂ ಮನಸ್ಸಿಗೆ ಬಳಸ್ಕೊಡ್ತೀನಿ ಎಂಬುದು ನಾನು ಕೊಡ್ತೇನೆ. ಇದು ಏನಂದ್ರೆ ಈ ಕ್ಲಾಸು ಇದು ಮುಂದೆ ನಾವು ಮಾಡುವಂತ ಅಮ್ಮನ ಗುಡಿ ಗೌರವ ಕಟ್ಟಬೇಕಂದ್ರೆ ಎಲ್ಲರ ಮನಸ್ಸಿನಲ್ಲಿ ಗುಡಿ ಕಟ್ಟೋದಕ್ಕೆ ಎರಡನೇ ಮಾತು ಯಾರಿಗೂ ಬೇಡ ಅಂಬೋದಿಲ್ಲ. ಇದು ಒಂದು ನನ್ನ ಮಾತುಗಳು ಕೆಲವೊಂದು ಕೊರಕಾಗಿ ನಿಮ್ಮೆಲ್ಲರಿಗೂ ಬಡಕಾಯಿಸಿ ಇಂಥ ಒಂದು ಇಳ್ಕೊಳ್ಳೋದಕ್ಕೆ ನನಗೆ ಖೇದ ಇದೆ. ಬೇಸರತ್ತಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ತೇನೆ. ಯಾರಿಗೆ ನೋವಾಗತ್ತೆ ಎಲ್ಲರಿಗೂ ಬೇಸರತ್ತಾಗಿ ನಾನು ಕೇಳ್ತೇನೆ. ಹಿರಿಯರು ಗುರುಗಳು ಆಶೀರ್ವಾದದಿಂದ ಇದು ಒಳ್ಳೆಯದಾಗಿ ಮುಂದೆ ಅಮ್ಮನ ಗುಡಿ ಸ್ಟಾರ್ಟ್ ಆಗಿ ನಿಮ್ಮೆಲ್ಲರ ಸಹಕಾರ ನೀವೆಲ್ಲರೂ ಜೊತೆಗಿರಬೇಕು. ಇದು ಏನಂದ್ರೆ ಒಬ್ಬರಿಂದ ಮಾಡಿದ್ರು ಸಾರ್ಥಕ. ಸಮಾಜದ ಎರಡು ಭಾಗ ಮಾಡಿ ನಾನೇನೋ ಸಾಧಿಸಲು ಸಾರ್ಥಕ. ಇದು ಸಮಾಜ ಎಲ್ಲರ ಜೊತೆಗೆ ಇದ್ದು ಈ ಭವ್ಯವಾದ ಗುಡಿ ಆಗಬೇಕು. ಪ್ರತಿಯೊಬ್ಬರು ಭಾಗವಹಿಸಬೇಕು. ಇದ್ರೊಳಗೆ ಪ್ರತಿಯೊಬ್ಬರದು ನಂದು ಕಾಣಿಕೆ ಐತೆ. ಅದ್ರೊಳಗೆ ನಾನು ಬಂದೆ, ನಾನು ನೋಡಿದೆ, ನಾನು ಮಾಡಿದೆ. ನಮ್ಮ ಒಂದು ವ್ಯವಸ್ಥೆ ಒಳಗೆ ಎಲ್ಲರೂ ಬಂದು ಮಾಡಲ್ಲ. ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಲಿ. ಮತ್ತೇನು ಇನ್ನೊಂದ್ಸರಿ ಕೇಳ್ತೀನಿ. ಬೇಷರತ್ತಾಗಿ ನಾನು ಕ್ಷಮಿಸಿ ನಾನು ತಪ್ಪುಗಳನ್ನು ಬೇಷರ ತಪ್ಪಿರ್ತೀನಿ. ಆ ತಾಯಿ ಜಲ್ದಿ ಬರೋದು ಹೆಚ್ಚು ಎಲ್ಲರ ಮನಸ್ಸಿನಾಗೈತೆ. ಅದ್ರ ಸಲುವಾಗಿ ತಾಯಿ ಬರ್ಲಿ ಅಂತ ಸುಮ್ಮನೆ ನೋಡು ಸಾಕು. ಏನೋ ತಾಯಿ ಬರ್ಲಿ ಎಲ್ಲ ಮಾತಾಡೋದಿಲ್ಲವನ್ನ ಹತ್ತಾರು ವರ್ಷ ಜಡಿಸ್ಕೊತಕ್ಕಂತಿದ್ರಿ. ಎರಡು ವರ್ಷ ಎರಡನೇ ವರ್ಷಕ್ಕೆ ಸುಳಗಂತ ಅವರು ಹೇಳಿಸಿ ಕೇಳಿಸಿ ನನ್ನ ಮನಸ್ಸಿಗೆ ಹಿಡಿದು ಅವ್ರು ಇಳಿಬೇಕು. ನೀವು ಏನ್ ಹೇಳಿದ್ರು ನಾನು ನನಗೆ ಇದಿಲ್ಲ. ಅವ್ರು ಇಳಿಬೇಕಷ್ಟೇ. ನಾವು ಹೋಗಿರ್ತೀನಿ. ನೀವು ಡಿಸೈಡ್ ಮಾಡಿ ಇಷ್ಟ ಆಗೋದಿಲ್ಲ ನನಗೆ. ನೆಕ್ಸ್ಟ್ ಮೀಟಿಂಗ್ ಆಗ್ತಿದ್ದಲ್ಲ ಅವ್ರು ಅವತ್ತು ಜಗತ್ತ ಇಷ್ಟು ಜನ ಬಂದಾರಲ್ಲ ಗೊತ್ತಾಗಿಲ್ಲ ಇವ್ರಿಗೆ. ಅವ್ರಿಗೆ ಇಟ್ಕೊಳ್ಬೇಕಾಗಿತ್ತು. ಅವ್ರು ಸೈಡ್ ಸರ್ವ್ ಮಾಡಕ್ಕಾಗಿಲ್ಲ. ಅವ್ರಿದ್ದು ಮಾಡ್ಬೇಕಾಗಿತ್ತು. ಇವ್ರು ಬಂದಾರಲ್ಲ ಇವರು ಅವ್ರು ಇದ್ದಾಗ ಮಾಡ್ಬೇಕಾಗಿತ್ತು. ಅವ್ರಿಗೆ ಅಷ್ಟು ಗುಣ ಇರ್ತದೆ. ಸೈಡ್ ಸರ್ವ್ ಬರ್ರಿ ಯಾರು ಮಾಡ್ತೀರಿ ಮಾಡಿ ಅಂತ ಹೇಳಿ ಇದು ಮಾಡ್ಬೇಕು. ಗುಡಿ ಕಟ್ಟಲು ಇವ್ರು ಮೋಹದ ಸೀಟ್ ಮೇಲೆ ಕುಂದ್ರು ಅವ್ರಿಗೆ ಸಪೋರ್ಟ್ ಮಾಡ್ತೀರಲ್ಲ ನೀವು. ಒಂದು ನಿಮಿಷ ಅರ್ಥವಾಗಿಲ್ಲ ನಿಮಗೆಲ್ಲ. ನಾನೇ ಕುತ್ ಮಾಡ್ಬೇಕಲ್ವ? ಈಗ ತಪ್ಪು ಕಾಲು ಕೈ ಎಲ್ಲ ಮುಗಿತಾರಲ್ಲ ಇವರು. ದೇವಿ ಭಕ್ತಿ ಇತ್ತಂತ ಸೈಡ್ ಸರಿ ಇಲ್ಲಿ ಬನ್ನಿ. ನಿಮ್ ದುಡ್ಡು ಎಲ್ಲ ಹೆಂಗೆ ಹೊಂದಿಸ್ತೀನಿ ಅಂತ ಅವ್ರು ಹೇಳ್ಬೇಕಾಗಿತ್ತು. ಈಗ ಹಂಗಾಗಿ ಅಧ್ಯಕ್ಷರು ಆಗ್ತಿರೋ ಓಡ್ ಬಂದಾರಲ್ಲ. ಒಂದು ಮಾತು ಕೇಳಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಅವತ್ತೇನು ಓದಿದ್ದೀನಿ ಮಾಡ್ತೀನಿ ಅಂದಿದ್ದಲ್ಲ. ಈಗ ಒಂದು ಮಾತಲ್ಲ ಸಮಾಜ ಓಡಿ ಕೆಲಸನೇ ಮಾಡಿದ್ರು ಇವರು. ಬಾಯಿ ಲೂಸ್ ಐತಿ ಆಸಾಮಿದ್ದು 10 ವರ್ಷಕ್ಕೆ ನಾನು ನೋಡಾಕತ್ತು ದುನಿಯಾ ಹೇಳಿ ಅವ್ರು ನಾನು ಒಬ್ಬಂಗಿಲ್ಲ. ಹಂಗಾಮಿ ಅಧ್ಯಕ್ಷ ಮಾಡೋದೈತಿ, ಇದು ಮಾಡೋದೈತಿ. ಬಂದಿರಲ್ಲ ನಿಮಗೆಲ್ಲ ಐತೆ. ನೀವು ಒಬ್ಬೊಬ್ಬರಿಗೆ ಫೋನ್ ಹಚ್ಚಿ ಮಾತಾಡಿ ನನ್ನ ಜೊತೆ. ಅಲ್ಲ ನೀವು ಹೇಳ್ರಿ. ಈಗ ರಂಗಣ್ಣ ಏನ್ ಹೇಳ್ತಾರೆ ಹೇಳ್ಕೊಳ್ಳಿ. ನೀವು ನನ್ನ ಜೊತೆ ಒಬ್ಬೊಬ್ಬರು ಮಾತಾಡಿ ಹೇಳ್ತೀನಿ. ನನಗೆ ಏನಂತೇಳಿ ಹೇಳುವ ಹೇಳೋಣ. ಹೇಳು ನೀನು ಮಾತಾಡ್ತೀನಿ ನಾನು ಮಾತಾಡಿ ಹೇಳ್ತೀನಿ. ನಾನು ನೀವು ಫೋನ್ ಹಚ್ಚಿದಾಗ ನಾವು ವಿಡಿಯೋ ಮಾಡೀನಿ, ಅದನ್ನ ಇದು ಮಾಡೀನಿ, ರೆಕಾರ್ಡ್ ಮಾಡೀನಿ. ಮಕ್ಕಳು ರಂಗಣ್ಣ ನೀವು ತಿಳಿಸ್ಬೇಕು ಇಳಿಸ್ಬೇಕು. ನೀವೇ ಮಾತಾಡಿದ್ರು ನನ್ನ ಜೊತೆ. ಅಶೋಕಣ್ಣ ನನಗೆ ಏನು ಇಂಟ್ರೆಸ್ಟ್ ಇಲ್ಲ. ನಾನು ಹೇಳಿದ್ದೀನಿ 2006 ಅಧ್ಯಕ್ಷ ಸ್ಥಾನ ತಗೊಂಡಾರ.
ಅವಾಗ ಜಾಗ ಇದ್ದಿಲ್ಲ ಏನು ಇದ್ದಿಲ್ಲ. ನೋಡೋಣ, ನಾನು ಅಮ್ಮ ನೀನ್ ಮಾತಾಡೋದು ಸುಮ್ಮನೆ ಇದ್ದೀವಿ. ಈಗ ನಾವು ಮಾತಾಡ್ತಾ ಸುಮ್ಮನೆ ಇರ್ತೀವಿ. ನಾವು ಮಾತಾಡುತ್ತಾ ಸುಮ್ಮನೆ ಆಮೇಲೆ ನೀವು ಮಾತಾಡಿ. 2006ರಾಗ ನಾವು ಜಾಗ ಇದಕ್ಕೆ ಅಧ್ಯಕ್ಷ ಸ್ಥಾನ ತಗೊಂಡಿವಿ. 2006ಲಿದ್ದ 2010 ತನ ಬರೀ ಜಾಗ ಸಲುವಾಗಿ ಅಡ್ಡಾಡಿ ನೋಡಮ್ಮ. ನಾವು ಎಷ್ಟು ವರ್ಷ ಇದ್ದಿಲ್ಲ ನಾನು ಓದಿನಿ. ಸಮಜಾಯಿಸೋದಿಲ್ಲ, ತಪ್ಪೇ ಅದಾವಿಲ್ಲ. ನೀವು ಅವ್ರ ಸ್ಥಾನಕ್ಕೆ ಎದಕ್ಕೆ ಸ್ಥಾನಕ್ಕೆ ಕೊಡ್ತೀರಿ? ಅವ್ರ ಸ್ಥಾನ ಇದ್ರೆ ಗುಡಿ ಕಟ್ತಾರ. ಅವ್ರ ಸ್ಥಾನ ಇಲ್ಲ ಅಂತಂದ್ರೆ ಅಭಿಮಾನ ಇದ್ರೆ ಅವ್ರದ್ದು ಇವತ್ತೆಲ್ಲ ಯಾವಾಗೂ ಕೊಡ್ತಿದ್ರು. ಸ್ಥಾನಕ್ಕೆ ಅಭಿಮಾನ ಇಟ್ಕೊಂಡ್ರೆ ಅವ್ರಿಗೆ ನೀವು ಸಪೋರ್ಟ್ ಕೊಡಾಕತ್ತೀರಿ. ಆದರೆ ನೀವು ಅಧ್ಯಕ್ಷರು ಒಂದು ಭಾಗ ಅವ್ರೇನೋ ಮಾಡಿದಾರೆ ಸರಿ. ಈಗ ಅವರಿಂದ ನಾವು ಮಾಡಿವೋ ಅಥವಾ ನೀವು ಮಾಡಿರೋ ಅದರ ಕೆಲಸ ಒಂದು ಎಲ್ಲರೂ ಸೇರಿ ಮಾಡಿದ್ರು ಅಂದಾಗ ನಮ್ಮ ಉದ್ದೇಶನ ವಸಂತಣ್ಣೇನಾಗಿರೋದು ಅಧ್ಯಕ್ಷನ ಬದಲಾವಣೆ ಹೇಳಿ ಅವ್ರು ಬಿಟ್ಟು ನೀವ್ಯಾರಾದರೂ ನಮ್ಗೆ ಸಂತೋಷ ಇತ್ತು. 6 ತಿಂಗಳಿಂದನೂ ಹೇಳ್ತಾ ಇದ್ದೀವಿ. ಅದಕ್ಕೆ ಅನೇಕ ಕಾರಣಗಳಿದೆ. ಯಾಕೆ ಬೇಡ ಅನ್ನೋದಕ್ಕೆ ಒಂದು ದಿನ ಅಲ್ಲೇ ಹೇಳಿದ್ರು, ಚರ್ಚೆ ಮಾಡಿದ್ರು, ಮುಗಿಲಾದ ಕಾರಣಗಳಿದಾವೆ. ತಮಗೂ ಗೊತ್ತಿದ್ದಾವೆ ಆತ್ಮಸಾಕ್ಷಿಯಾಗಿ. ಯಾವನು ಹೇಳ್ಕೊಂಡ್ರೆ ನಿಷ್ಠೂರ ಆಗಕ್ಕೆ ಯಾರೂ ತಯಾರಿರಲಿಲ್ಲ. ಹೌದಾ? ಆ ಉದ್ದೇಶಕ್ಕೆ ವಸಂತಣ್ಣ ಕುಂತಿದ್ದು. ಆ ಬೇಡಿಕೆ ಈಡೇರಿಸಿದ್ರೆ ಕೂಡ ಪರಿಸ್ಥಿತಿನೇ ಇಲ್ಲ ಅಂತ ನಾನು ಮಾತಾಡ್ತೀನಿ. ಅಣ್ಣ ಇವರೆಲ್ಲ ಬಂದಾರ. ಅಧ್ಯಕ್ಷ ಏನು ಹೇಳಿದ್ರೆ ಮಾತ್ರ ನೋಡಪ್ಪ ಇವತ್ತಿಗೆ ತಂದೆ ಆಯಿತು, ನಾವು ಬರ್ಬೇಕಾಗಿತ್ತು, ಇಷ್ಟೊಳಗೆ ಬರ್ಬೇಕಾಗಿತ್ತು. ಆ್ಯಕ್ಚುಲಿ ನಮ್ಮ ಒಂದು ತಪ್ಪು ಕಲ್ಪನೆ ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಏನೋ ಆಗಿರ್ಬೋದು, ನಾವು ಬಂದಿಲ್ಲ, ನಿಮ್ಮ ಹತ್ರ ಬರ್ಬೇಕಾಗಿತ್ತು, ಬಂದಿಲ್ಲ. ಹಿರಿಯರು ಆಮೇಲೆ ಅವರು ಇವರು ಎಲ್ಲರೂ ಏನು ಸಲಹೆ ಕೊಟ್ಟರು ಅಂದ್ರೆ ನೋಡಪ್ಪ ನೀವು ಹೋಗಿ ಭೇಟಿ ಆಗ್ಬೇಕಾಗಿತ್ತು, ನಿಮ್ಮ ಧರ್ಮ ಐತಿ. ಆಮೇಲೆ ಇಲ್ಲ ಮತ್ತು ನೀವು ಆಟಕ್ಕೆ ಬಿದ್ದರೆ ಅವರು ಬಿಟ್ಟಪ್ಪ ಅಂದ್ರೆ ಈ ಸಮಸ್ಯೆ ಬಗೆಹರಿಯಲ್ಲ ಅಂತ ಹೇಳಿದರು. ಹೇಳಿದ್ಮೇಲೆ ನಮಗೂ ಸ್ವಲ್ಪ ಮನವರಿಕೆ ಆಯ್ತು, ನಾವು ತಪ್ಪು ಮಾಡಕತ್ತೀವಿ ಅನ್ನೋದು ಮನವರಿಕೆ ಆಯಿತು. ಅದಕ್ಕೋಸ್ಕರ ನಾವು ಇವತ್ತು ಬಂದೀವಿ ನಿಮ್ಮ ಹತ್ರ. ಅವ್ರು ಏನಂತಾರಂದರೆ ನಾವು ಸಂಪೂರ್ಣ ಬೇಷರತ್ತಾಗಿ ನಿಮ್ಮಲ್ಲಿ ಕ್ಷಮೆ ಕೇಳ್ತೀವಿ, ದಯವಿಟ್ಟು ಏನಪ್ಪ ಅಂದ್ರೆ ನೀವು ಅದನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು. ಈಗ ನಾನೇನು ಹೇಳಿದೆ ಅವರಿಗೆ ಅಂದರೆ ನೋಡ್ರಿ, ನೀವು ಮೊದಲೇ ನಮಗೆ ಸಮಯವನ್ನು ಕೊಡಬೇಕಾಗಿತ್ತು. ಯಾಕಂದರೆ ನಮ್ಮಲ್ಲಿ ಇಲ್ಲಿ ಭಾಳಷ್ಟು ಮಂದಿ ಸತ್ಯಾಗ್ರಹ ಭಾಗವಹಿಸಲು ಸೈನ್ ಮಾಡಿ ಎಲ್ಲ ಹೋದ್ರೆ ನಾನು ಅವರಿಗೆಲ್ಲ ಇಂಟಿಮೇಷನ್ ಮಾಡೋದಾಗಿತ್ತು, ಹಿರಿಯರನ್ನು ಕರೆಸ್ಬೋದಾಗಿತ್ತು. ನೀವು ಏನಪ್ಪ ಅಂದರೆ ಯಾವುದೇ ಥರದ ಸಮಯವನ್ನು ತಿಳಿಸೋದು ಬಿದ್ದೀವಿ ಬಂದುಬಿಟ್ಟಿದ್ವಿ. ಆದರೂ ಸಹಿತ ನಾವು ನಿಮಗೆ ಗೌರವ ಕೊಡಬೇಕಾಗಿ ನಮ್ಮ ಧರ್ಮ ಇತ್ತು, ಕೊಟ್ಟಿದ್ವಿ ಅಂತ ಹೇಳಿದ್ವಿ. ಇಷ್ಟಂತೂ ಇಲ್ಲಿವರೆಗೆ ನಡೆದಿದೆ. ಇನ್ನು ಮುಂದೊಂದು ರಂಗಣ್ಣವ್ರು ಅದು ಏನು ಮಾತಾಡ್ತಾರೆ ಮಾತಾಡಿ. ಆಮೇಲೆ ಈಗ ನಾವು ಅದಕ್ಕೆ ಹೇಳಿವಿ ಏನಂತಂದರೆ ಏನು ಕ್ಷಮೆ ಕೇಳೋದು ಇವೇನದ ಇವೇನಪ್ಪ ಅಂದ್ರೆ ಅಭ್ಯಾಸ ಬಲ ಅದ, ಇದನ್ನು ನಾವು ಅಕ್ಸೆಪ್ಟ್ ಮಾಡೋಂಗಿಲ್ಲ. ಯಾಕಂತಂದ್ರೆ ಇವು ನಾವು ಭಾಳಷ್ಟು ನಮ್ಮ ಎದುರಿಗೆ ನಿದರ್ಶನ ನಡೆದ್ಬಿಟ್ಟಾವೆ. ಬರೀ ಕೇಳಿದ್ವಿ, ನಮ್ಮ ಎದುರಿಗೂ ನಡೆದ್ಬಿಟ್ಟಾವೆ, ಇಲ್ಲ ಅಂತಲ್ಲ. ಹೀಗಾಗಿ ಆ ಒಂದು ಇದನ್ನು ನಾವು ಅಕ್ಸೆಪ್ಟ್ ಮಾಡೋಂಗಿಲ್ಲ, ನಾನು ರಿಜೆಕ್ಟ್ ಮಾಡ್ತೀನಿ. ಬೇರೆ ಏನಾದ್ರು ನಿಮ್ಮಲ್ಲಿ ವಿಶೇಷವಾದ್ದು ಏನಾರು ಇತ್ತಪ್ಪ ಅಂದರೆ ನಮ್ಮ ಮುಂದೆ ಇಲ್ಲಿ ಇದನ್ನು ಮಾಡಿರಿ, ಅದು ನೋಡೋಣ, ವಿಚಾರ ಮಾಡೋಣ ಅಂತ ನಾನು ಇಷ್ಟಂತೂ ಇಲ್ಲಿವರೆಗೂ ನಡೆದು. ಆದಮೇಲೆ ಇನ್ನೊಂದು ಹೇಳಿದ್ವಿ, ನಮಗೆ ಇಷ್ಟೆಲ್ಲ ಆಗಿದೆ, ನಾವು 2ರಿಂದ 3 ವರ್ಷದೊಳಗಾಗಿ ನಾವು ಒಂದು ಜೀವನವನ್ನು ಕಟ್ಟಿಸ್ಬೇಕು ಎಂಬ ನೋಡಮ್ಮ, ನಾವು ಮಾತಾಡೋದಕ್ಕೆ ಯಾಕೆ ನೀನು ಇದು ಮಾಡ್ತೀವಿ? ಅಧ್ಯಕ್ಷ ನಾವು 3 ವರ್ಷಗಳಾಗಿ ಆದಷ್ಟು ಪ್ರಯತ್ನ ಮಾಡ್ತೀವಿ. ಈಗ ಆ ಸುತ್ತ ಕಂಪೌಂಡ್ ಮಾಡೀವಿ ನಾವು. ಆಮೇಲೆ ಬೋರಿಗೆ ಪಾಯಿಂಟ್ಗಳು ತೊಗೊಂಡಿವಿ. ಈಗ ಅವ್ರು ಬರಬೇಕಾಗಿತ್ತು 6 ಇಂಚು ಬೋರ್ನವರು. ಇನ್ನೂ ಇವತ್ತಿಗೆ ಅನಾನುಕೂಲ ಆಗೈತೆ, ಬಂದಿಲ್ಲ. ಇವತ್ತು ನಾಳೆ ಬಂದರೆ ಇವತ್ತು ನಾಳೆ ನಾವು ಬೋರ್ ಹಾಕಿಸ್ತೀವಿ. ಆಮೇಲೆ ನಾವು ಬೆಂಗಳೂರಿಗೆ ಹೋಗಿ ಒಳ್ಳೆ ಇಂಜಿನಿಯರ್ನ ಇಟ್ಕೊಂಡು, ಅಣ್ಣ ನಾವು ಮಾತಾಡ್ಬೋದಲ್ಲ, ಇಂಜಿನಿಯರ್ನ ಇಟ್ಕೊಂಡು
ಒಳ್ಳೆ ಇವ್ರನ್ನ ಹಿಡ್ಕೊಂಡು ಪ್ಲಾನ್ ಹಾಕ್ಸಕ್ಕೆ ಇರ್ತೀವಿ. ಪ್ಲಾನ್ ಹಾಕ್ಸಿದ ಮೇಲೆ ವೈಭವದಿಂದ ಕಟ್ಟಿಸ್ಬೇಕೆಂಬ ಆಲೋಚನೆ ನಮ್ಮಲ್ಲಿದೆ. ನೀವು ನಮ್ಮ ಗಂಗಾವತಿಗೆ ಅಮ್ಮನ ಅನುಗ್ರಹ ಇನ್ನು ಯಾವಾಗ ಐತೋ ಗೊತ್ತಿಲ್ಲ. ಆಯ್ತು ಒಂದು ನಿಮಿಷ ಮಾತಾಡಕ್ಕೆ ಅಣ್ಣ, ನೀನ್ ಏನು ಮಾತಾಡಿದ್ರೆ ಸೂಟಿಯಾಗಿ ಮಾತಾಡು. ಯಾವಾಗ ಐತೆ ಏನಾಯ್ತಲ್ಲ ನಿಮ್ ಕೈಲಾಗಲ್ಲ ಇಳೆ ಅಂತ ಬಂದೀವಿ. ಅದೇ ಮತ್ತೆ ಯಾವಾಗ ಐತೆ ಅಂತ ಯಾಕೆ 3 ವರ್ಷದೊಳಗೆ ಮಾತಿರ ಬರ್ಬೇಕು. 3 ವರ್ಷ ಕಟ್ಲಾಂದ್ರೆ ಇವತ್ತು ಬಂದು ಅಮ್ಮ ಯಾವ 16 ವರ್ಷ ಅಂದ್ರೆ ಸುರೇಶ ನೀನು 16 ವರ್ಷ 16 ವರ್ಷ ಇವೆಲ್ಲ ಅಷ್ಟು ಪ್ರಾಪರ್ಟಿಗಳು ಮಾಡಿಲ್ಲ ನಾವು. ಇವೆಲ್ಲ ಪ್ರಾಪರ್ಟಿಗಳು ಮಾಡಿಲ್ಲ. ಆಮೇಲೆ ದುಡ್ಡಿದ್ರೆ ಕಟ್ಸಕ್ ಬರ್ತೈತೆ ಸುರೇಶ. ದುಡ್ಡಿಂದ ಸುಮ್ಮನೆ ಕಟ್ಸಕ್ಕಾಗತ್ತೆ? ಸ್ವಲ್ಪ ಏನಾದ್ರೂ ದುಡ್ಡು ಮಾಡಿಕೊಂಡು ಕಟ್ಸಕ್ ಶುರು ಮಾಡಿದ್ರೆ ನಾವು ಕಟ್ಟಿಸಿ ಸ್ವಲ್ಪ ಮುಂದೆ ವೈಭವ ಇದರ್ಲಿಂದ ಬಂದ್ರೆ ಮತ್ತೆ ಯಾರ ತಕ್ಕ ಹೋಗಿ ಕೇಳಿದ್ರೆ ಇದು ಅದಕ್ಕಿಂತ ಮೊದಲು ಅಧ್ಯಕ್ಷರು ಬೇರೆಯವ್ರ ತಕ್ಕ ಹೋದ್ವಿ. ನೀವು ಪ್ಲಾನ್ ಹಾಕ್ಸ್ರಿ, ನೀವು ಶುರು ಮಾಡ್ರಿ, ಶುರು ಮಾಡಿದ್ಮೇಲೆ ನಾವು ಏನಾರ ಕೊಡ್ತೀವಿ ಅಂದ್ರು. ಅವಾಗ ನಮ್ಮಲ್ಲಿ ಏನು ದುಡ್ಡಿದ್ದಿಲ್ಲ. ನಮ್ಮಲ್ಲಿ ಏನು ದುಡ್ಡಿದ್ದಿಲ್ಲ. ಸ್ವಲ್ಪ ನಾವು ದುಡ್ಡು ಮಾಡಿಕೊಂಡು ನಾವು ಕಟ್ಸಕ್ ಶುರು ಮಾಡಿದ್ರೆ ಒಂದು ಅರ್ಧದ ಮಟ್ಟಿಗೆ ನಾವು ಏನಾದ್ರೂ ನಾವು ಅಲ್ಲಿ ಇದು ಮಾಡಿದ್ರೆ ಯಾರ ತಕ್ಕನ ಹೋಗಿ ಸುರೇಶ ನಿನ್ನೆ ಏನಾದ್ರೂ ಕೊಡಪ್ಪ ಅಂದ್ರೆ ನೀನು ಅವಾಗ ಕೊಡ್ತೀವಿ. ಈಗ ಸುಮ್ಮನೆ ಇವತ್ತು ಬಂದು ಕೇಳಿದ್ರು ಅಯ್ಯ ಇನ್ನ ನೀವು ಏನು ಇಲ್ಲ ಅಂತಿಲ್ಲ, ನೀವು ರೊಕ್ಕ ಕೇಳಕ್ ಬಂದಿರಲ್ಲ ಅಂದಾಗ ನಾವೇನು ಉತ್ತರ ಕೊಡ್ಬೇಕು, ಏನು ಉತ್ತರ ಕೊಡ್ಲಾಕ ಬಂದಿವಿ. ನನಗೊಂದು ಅರ್ಥ ಆಗಲಾರ್ದೇನಂದ್ರೆ ನೀವಿಲ್ಲಿ ಬಂದಿರೋ ಉದ್ದೇಶ ಏನು, ನಾವು ಕುಂತಿರೋ ಉದ್ದೇಶ ಫಸ್ಟ್ ಇದನ್ನ ಅರ್ಥ ಮಾಡ್ತೀನಿ. ಅಧ್ಯಕ್ಷರ ಬದಲಾವಣೆ ಅದ್ರದ್ದು ಅಷ್ಟೇ ಮಾತಾಡ್ರಿ. ನಾನು ಗುಡಿ ಕಟ್ತೀನಿ, ಮ್ಯಾಲಿಗೆ 2 ಕಳಸ ಇಡ್ತೀನಿ, ರಂಗಣ್ಣರ 51 ಲಕ್ಷ ಕೊಡ್ತಾರ, ಇವು ಕೇಳಕ್ ಬಂದಿಲ್ಲ ಇಲ್ಲಿ. ನಿಮ್ಗೆ ಆ ಕೆಲಸ ಐತೇನೆ. ಈಗ ನಮಗೆ ಕುಂತಿರೋದು ಅಧ್ಯಕ್ಷರ ಬದಲಾವಣೆ, ಅದಕ್ಕಷ್ಟೇ ಮಾತಾಡೋದು. ನೀವು ಗುಡಿ ಕಟ್ಟಿಲ್ಲ ಯಾಕ 16 ವರ್ಷ ಆಗೈತೆ ಅಂತ ಕೇಳಿಲ್ಲ. ಇಲ್ಲಿ 16 ವರ್ಷ ಆಗೈತೆ, ಬೇರೆದವ್ರಿಗೆ ಅವಕಾಶ ಕೊಡ್ರಿ ಅಂತ ಕೇಳ್ತಾ ಇದೀವಿ. ಅದು ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ ಇಲ್ಲಿ. ಅದನ್ನ ಲಂಬಾ ಚೌಡ ಮಾಡಿ 3 ದಿನ ಮಾತಾಡೋದು ಅವಶ್ಯಕತೆ ಇಲ್ಲ. ಸೂಕ್ತ ಇದು ಮಾಡಿವಲ್ಲ ಪಿಲ್ಲರ್ಗಳೆಲ್ಲ ಹಾಕಿವಲ್ಲ. ಆಷಾಢ ಮಾಸ ಇತ್ತು ಅಂತ ಬಿಟ್ಟಿವಿ. ಈಗ ಅಲ್ಲಣ್ಣ, ಈಗ ಶ್ರಾವಣ ಮಾಸದಾಗ ಒಂದು ಒಳ್ಳೆ ದಿವಸ ನೋಡಿ ಪೂಜೆ ಮಾಡೋಣ. 25ನೇ ತಾರೀಕು 25ನೇ ತಾರೀಕು ಒಳ್ಳೆ ದಿವಸ ಅಂತ ನನಗೆ ಹೇಳ. ಹಂಗಾಮಿ ಅಧ್ಯಕ್ಷನ ಹಾಕ್ತೀವಿ, ಕುದುರೆ ಮೇಲೆ ಕಾವುಗಡಿಗಿಂತ ಮಾತಾಡಿದ್ರೆ ಏನೋ ಒಂದು ತಪ್ಪು ಬರ್ತಾವ. ಈಗ ಮತ್ತೆ ಒಂದು ನಮ್ಮಲ್ಲಿ ಸಮಾಜದಾಗ ಹೊಲಸೆತ್ತವಂತ ಲೆಕ್ಕಕ್ಕೆ ಬೇಡ. ನಮ್ಮ ತಪ್ಪು ಕ್ಷಮಿಸ್ಕೊಂಡು ಕೇಳೋದೇನು ಕೇಳೋದು ಎದ್ದು ಕೇಳಕತ್ತೀವಿ. ಅಣ್ಣ ಈ ಮಾತು ಮುಂಚೆ ಮಾಡ್ಬೇಕಾಗಿತ್ತ ನೀವು ಅಧ್ಯಕ್ಷರು ಮದುವೆ ಮಾಡಿ ಅಲ್ಲಿ ಕಟ್ಟಿ ಕುಂದಿರ್ತಾರೆ. ಒಬ್ಬರನ್ನ ಬಂದು ವಸಂತಣ್ಣಗ ಮಂದಿ ಅಂತಾರೆ ಏನಯ್ಯ ನಿಮ್ಮೂರಲ್ಲಿ ಕುಂದಿರ್ತಾರೆ, ನೀವು ಸದ್ಯಕ್ಕೆ ಕುಂತಿರ ಯಾಕೆ ನಮ್ದೇ ಆದ ಒಂದು ಗೌರವ ಐತೆ, ಬುದ್ಧಿವಂತ ಸಮಾಜ ಅಂತೇಳಿ ನಾವು ನಮ್ದು ಒಳಗೆ